ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಅಂದ್ರೆ ಬಹುಶಃ ಕರ್ನಾಟಕದ ಬಾಳಮುಖಿ ಸ್ವಾಮಿಗಳ ಹಿಸ್ಟ್ರಿ ನಾವು ಓದಿದ್ದೇವೆ, ಬಾಳಮುಖಿ ಸ್ವಾಮಿಗಳ ಇತಿಹಾಸ ನೋಡಿದ್ದೇವೆ. ಬಾಳಮುಖಿ ಸ್ವಾಮಿಗಳು ಪೀಠದ ಮೇಲೆ ಕುಂತಾಗ ಭಕ್ತರ ಕಾಣಿಕೆಗಳನ್ನು ಎಣಿಸ್ಕೊಳ್ತಾರೆ. ಭಕ್ತರ ಕಾಣಿಕೆಗಳನ್ನು ಎಣಿಸಿಕೊಂಡು ಲೆಕ್ಕ ಜಮಾ ಮಾಡ್ಕೊತಿರ್ತಾರೆ. ಆದ್ರೆ ಹಿಂಗ್ ಬಂದ ಕಾಣಿಕೆ ಡಬ್ಬಿ ಅವ್ರು ಯಾಕೆ ಒಳಗೋಗೋದ್ರೊಳಗನ ಅದ್ರಾಗ ₹1 ಉಳಿದಿರ್ತಿದ್ರು, ಉಳಿದೆಲ್ಲ ಹೊಳಿ ಕೊಟ್ಟಿರ್ತಿದ್ರು. ಬಹುಶಃ ನಾ ಅಂತಿದ್ದೆ ಗಾಡಿಯಾಗ ಕುಂತಾಗ, ಬಹುಶಃ ನಿಮ್ಗೆ ಕೊಟ್ಟಂತ ಕಾಣಿಕೆಗಳನ್ನು ಏನಾರ ಲೆಕ್ಕ ಮಾಡಿದ್ರು ಒಂದು ₹5 ಕೋಟಿ ಆಗತ್ತೇನ್ರಿ ಅಂತ ಹೇಳಿದೆ ನಮ್ಮನ್ನ. ನಕ್ಕೆ ಜಗದ್ಗುರುಗಳು ಅಂದ್ರೆ ಸರ್ಕಾರಿ ದವಾಖಾನೆ ಕಾಟೇಜ್ ಆಸ್ಪತ್ರೆ ಅಂತ ತಿಳ್ಕೊಂಡು ಭಾಳ ಮಂದಿ ಬರೋ, ಮೂಗು ಹೊಡೆದಂತ ಬರೋ, ಬಾಯಿ ಹೊಡೆದಂತ ಬರೋ, ಕಾಲು ಹೊಡೆದಂತ ಬರೋ, ಎಷ್ಟು ಮರಗವ್ರಂದ್ರೆ ಇವರು ನಮ್ಮ ಸಂಬಂಧಿಕರಪ್ಪ ಅನ್ನೋದಷ್ಟು ಮರಗವ್ರು ಪೂಜ್ಯ ಸ್ವಾಮಿಗಳು. ಎಷ್ಟವರಿಗೆ ಮಾನವೀಯತೆ ಇತ್ತು ಅಂತಂದ್ರೆ ಅದೆಂತ ಪ್ರೀತಿ ಅಂತಂದ್ರೆ ಅವ್ರಿಗೆ ಕೈ ತುಂಬ ರೊಕ್ಕ ಕೊಟ್ಟು ದವಾಖಾನೆಗೆ ರೊಕ್ಕಿಲ್ಲ ಅಂದ್ರೆ ತಮ್ಮ ಮುಂದೆ ರೊಕ್ಕ ಯಾರು ನಮಸ್ಕಾರ ಮಾಡಿರಲಿಲ್ಲ ಅಂದ್ರೆ ರೊಕ್ಕ ತರಿಸಿ ಅವರಿಗೆ ಕೊಟ್ಟು ಅವರನ್ನು ಬೆಳೆಸಿದಂತ ಕೀರ್ತಿ, ಅವರನ್ನು ಉದ್ಧಾರ ಮಾಡಿದಂತ ಪೂಜ್ಯರು ಸಾಮಾನ್ಯದ ಸ್ವಾಮಿಗಳು, ನೇರ ನಿಷ್ಠುರವಾದಿಗಳು. ಬಹುಶಃ ನಾವೆಲ್ಲ ಒಂದು ಕಾಲದಲ್ಲಿ ಇಂಥ ಸ್ವಾಮಿಗಳಿದ್ರು ಅಂಥ ಸ್ವಾಮಿಗಳಿದ್ರು ಅಂತ ಕೇಳ್ತಿದ್ವಿ. ಆ ಎಲ್ಲಾ ಸ್ವಾಮಿಗಳನ್ನು ನಾವು ನೋಡಿದ್ದಿಲ್ಲ. ಆದ್ರೆ ಗದಿಗೆ ರಾಜ್ಯವನ್ನು ನೋಡಿ ಮಾತ್ರ ಎಲ್ಲಾ ಸ್ವಾಮಿಗಳನ್ನು ನೋಡಿದ ಪುಣ್ಯ ನಮಗೆ ಬಂತು. ಅವರ ವ್ಯಕ್ತಿತ್ವವೇ ಬಹಳ ದೊಡ್ಡದು. ಅವರಲ್ಲಿ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳವರ ಖ್ಯಾತಿ ಇತ್ತು. ಧಾರವಾಡ ಮೃತ್ಯುಂಜಯ ಸ್ವಾಮಿಗಳವರ ಸಾಮಾಜಿಕ ಶಿವಾನುಭವದ ಪ್ರೇಮ ಅವರಲ್ಲಿ ಇತ್ತು. ಪೂಜ್ಯ ಮಹಾಸ್ವಾಮಿಗಳಲ್ಲಿ ಸಂಗೀತ, ಸಾಹಿತ್ಯ, ಕಲೆ, ಸಂಸ್ಕೃತಿ, ಧರ್ಮ, ಅಧ್ಯಾತ್ಮ ಯಾವ ವಿಷಯ ಬೇಕಾದ ಕೊಡು ನೀವು. ಶಟಸ್ಥಲದ ಸಿದ್ಧಾಂತ, ಶಿವಯೋಗ ಸಿದ್ಧಾಂತ ಒಂದು ಬಿಟ್ಟರೆ ಉಳಿದ ಎಲ್ಲಾ ವಿಷಯಗಳಿಗೂ ಸ್ಪಷ್ಟ ಆಶೀರ್ವಚನ ಮಾಡಿದ ಸ್ವಾಮಿಗಳಂದ್ರೆ ಅದು ದೊಡ್ಡದರ ಸ್ವಾಮಿಗಳೇ. ಅದ್ಭುತವಾದಂತಹ ಆಶೀರ್ವಚನ. ಎಷ್ಟು ಅವರಿಗೆ ಸರಳತೆ ಇತ್ತು ಅಂತಂದ್ರೆ ಪೂಜ್ಯ ಗುರುಗಳಿಗೆ ಬಿಗುಮಾನ ಇದ್ದಿದ್ದಿಲ್ಲ. ನಾನು ದೊಡ್ಡ ಮಟ್ಟದ ಪೀಠಾಧಿಪತಿಗಳು ನಾವು ಹಂಗ ಹಿಂಗಂತ ಏನಂತಿದ್ದಿಲ್ಲ. ಯಾರ ಮನೆಗೆ ಬಂದ್ರೆ ಒಂದು 3 ಕುರ್ಚಿ ಇದ್ರು ಸಹಿತ ಅಲ್ಲೇ ಕೂತು ಬಿಡ್ತಿದ್ರು. ಅವ್ರ ಹಿಂದೆ ಪಾಲ್ಸಕ್ಕೆ ನಾವೆಲ್ಲ ಹೋದಾಗ ಒಬ್ಬ ಮನ್ಯಾಗ ಹಿಂದೆ ಮನ್ಯಾಗ ಕುರ್ಚಿ ಇರ್ತಿದ್ದಿಲ್ಲ. ಒಂದು ಕಡ್ಡಿ ಮೇಲೆ ಕಂಬಳಿ ಹಾಸಿದ್ರು ಕೂತು ಬಿಡ್ತಿದ್ರು. ನಾವು ಇಷ್ಟು ಕೊಟ್ಟರ ನಿಮ್ಮ ಊರಿಗೆ ಬರ್ತೀವಿ, ಇಂಥ ಪಲ್ಲಕ್ಕಿನ ಶೃಂಗಾರ ಮಾಡಿದಾಗ ನಾವು ನಿಮ್ಮ ಊರಿಗೆ ಬರ್ತೀವಿ, ಇಷ್ಟು 1000 ಜನ ಕೂಡಿದಾಗ ನಿಮ್ಮ ಊರಿಗೆ ಬರ್ತೀವಿ ಅನ್ನುವಂಥ ಕಾಲದಾಗ ಒಂದು ಸುದೀರ್ಘ ಪರಂಪರೆಯ ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ದೊಡ್ಡದಾದ ಮಠದ ಸ್ವಾಮಿಗಳು ಭಕ್ತರ ಮನೆಯಿಂದ ನಡಗೇಲೆ ಮಠದ ಜಾತ್ರೆ ಮಹೋತ್ಸವ ನಡ್ಕೊಂತ ಬರ್ತಾರೆ ಅಂತಂದ್ರೆ ಬಹುಶಃ ಇಂಥ ಅದ್ವಿತೀಯ ಸ್ವಾಮಿಗಳು ಕರ್ನಾಟಕದ ಇತಿಹಾಸದಲ್ಲಿನೇ ಯಾರು ಬಂದಿಲ್ಲ. ಇವರ ಕಾಲಘಟ್ಟ ಅಂದ್ರೆ ಬಹಳ ಅದ್ಭುತವಾದ ಕಾಲಘಟ್ಟ. ಈ ವೇದಿಕೆ ಮೇಲೆ ಕೂತಾಗ 10 ಜನ ಇರ್ತಿದ್ರು ಆಶೀರ್ವಚನ ಮಾಡೋ ಕಾಲಕ್ಕೆ. ಅವಾಗವಾದ ಪರಿಸ್ಥಿತಿ ಇವಿದ ಪರಿಸ್ಥಿತಿನೇ ಇವರಾಗ. ಆದರೂ ನನ್ನ ಮುಂದೆ 10 ಮಂದಿ ಅದಾರ ಅಂತೇಳಿ ಆಶೀರ್ವಚನ ಮಾಡೋದು ಬರ್ತಿದ್ದಿಲ್ಲ. ಎಷ್ಟು ಸುದೀರ್ಘವಾದ ಆಶೀರ್ವಚನ ಅಂದ್ರೆ ಅವ್ರ ಆಶೀರ್ವಚನ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಬಹುಶಃ ಅದು ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿಗೆ ಹೋಗಿ ಮುಗಿತೈತಿ ಅನ್ನುವಂಥದ್ದು ಅದು ಇಲ್ಲಿಗೆ ಹೋಗ್ತೈತೆ ಅನ್ನೋದು ಗೊತ್ತಾಗಿದ್ದಿಲ್ಲ. ಅವ್ರ ಆಶೀರ್ವಚನವನ್ನು ಬರೆದಿಟ್ಟರೆ ಇವತ್ತು ನಮ್ಮ NG ಮಾದೇವ್ ಸರ್ ಒಂದು ಪುಸ್ತಕ ಬಿಡುಗಡೆ ಆಗಲ್ಲ, ಒಂದು 100-150 ಒಂದು ಪುಸ್ತಕ ಆರಾಮ ಪ್ರಿಂಟ್ ಮಾಡಬಹುದು. ಯಾವ್ದಾದ್ರು ಬರ್ಕೊಳ್ಳೋವಿದ್ರೆ ಅದು ಪ್ರಿಂಟ್ ಆಗಿ ಕೊಡೋದು. ಎಂಥ ಅದ್ವಿತೀಯವಾದಂಥ ನೆನಪಿನ ಶಕ್ತಿ ಅಂದ್ರೆ ಯಾರಾದ್ರೂ ಒಬ್ಬರಪ್ಪ ಬಂದು ಸದರ್ನ್ಯಾಗ ಕೂತಾಗ ನಮಸ್ಕಾರ ಮಾಡಿದ್ರಂದ್ರೆ ನಾ ಇಂಥ ಮಗಾರಿ ಆದ್ರೆ ನಿಮ್ಮ ಮಾತು ತಿಂತಾವಿಂದ ನಿಮ್ಮ ಮಾತು ತಿಂತಾವಿಂದ ಅಂತ ಹೇಳಿ ಬಾಯಿ ತಗೊಂಡು ನಿಂತು ಬಿಡು, ನಮಗ ಗೊತ್ತಿಲ್ಲ ನಮ್ಮ ಮನ್ಸು ನಮ್ಮ ಗುರುಗಳು ಹೇಳ್ತಾರಲ್ಲ ಅಂತ ಹೇಳಿ. ಅಂದ್ರೆ ಆ ವ್ಯಕ್ತಿತ್ವ ಅದು ನಮ್ಮವ್ರು, ಇವ್ರು ನಮ್ಮವ್ರು. ಯಾರಾದ್ರೂ ಹೆಣ್ಮಕ್ಳು ಗದಿಗಿನವ್ರು ಬಂದ್ರೆ ಯಪ್ಪ ನಮ್ಮ ತಂದೆ ತಾಯಿ ತೋಟದಾಗ ಮಠ ನನ್ನ ತಂದೆ ತಾಯಿ ಅಂದ್ರೆ ಎಷ್ಟೋ ಮಂದಿ ತಾಯಂದಿರಿಗೆ ಬಟ್ಟೆ ಇಲ್ಲದಾಗ ಸ್ವತಃ ಅವರು ಇಲ್ಲಿ ತಾವು ಬಟ್ಟಿ ತರಿಸಿ ನೋಡವ ನಿಮ್ಮ ಮನ್ಯಾಗ ತಾಯಿ ತಂದೆ ಇಲ್ಲ ಅಂತ ಗದಿಗೆ ಕೊಡೋದು ಬಿಡಬೇಡ್ರಿ, ಈ ಮಠ ಅಂದ್ರೆ ನಿಮ್ಗೆ ತವ್ರ ಮನೆ ಅಂತ ತಿಳ್ಕೊಂಡು ಬರ್ರಿ ಅಂತ ತಿಳ್ಕೊಂಡ್ರಿ. ಎಂತ ಅಂತಕ್ಕಂಥ ಲಂಬಾಣಿ ತಾಂಡಾದ ಹೆಣ್ಮಕ್ಳು ಬಂದ್ರು ಅಂದ್ರೆ ಇಷ್ಟು ಕಷ್ಟ ಸುಖ ಹೇಳ್ಕೊಳ್ಳೋರು